ಗೆದ್ದಿದ್ದು ದಕ್ಷಿಣ ಆಫ್ರಿಕಾ ತಂಡವೇ ಆದರೂ ಕೂಡ ಮ್ಯಾಚ್ನಲ್ಲಿ ಡಾಮಿನೇಷನ್ ಮಾಡ್ತಾ ಇರೋದು ಮಾತ್ರ ಭಾರತ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೀತಾ ಇರುವಂತಹ ಮೊದಲ ಟೆಸ್ಟ್ ಪಂದ್ಯದ ಮೊದಲ ದಿನವೇ ಭಾರತ ಕಂಪ್ಲೀಟ್ ಆಗಿ ಮೇಲುಗೈ ಸಾಧಿಸಿದೆ. ಫಸ್ಟ್ ಸೆಷನ್ ಇಂದ ಶುರುವಾದ ಗಿಲ್ ಪಡೆಯ ಗರ್ಜನೆ ದಿನದಾಟದ ಅಂತ್ಯದವರೆಗೂ ಕೂಡ ಕಂಟಿನ್ಯೂ ಆಗಿತ್ತು. ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ಅವರ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತೂ ಮೆಚ್ಚಲೇಬೇಕು. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ದಿನದಾಟ ಹೇಗಿತ್ತು, ಟೆಂಬಾ ಬೌಮಾ ಪಡೆ ಎಡವಿದ್ದು ಎಲ್ಲಿ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ, ನ್ಯೂಸ್ ಉದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ನಲ್ಲಿ ಸಾಕಷ್ಟು ಟ್ವಿಸ್ಟ್ ಇದೆ. 3 ವಿಕೆಟ್ ಕೀಪರ್ ಬ್ಯಾಟರ್ಗಳು ಸ್ಥಾನ ಪಡೆದಿದ್ದಾರೆ. ಹಾಗೆ 6 ಆಟಗಾರರು ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ ಇದ್ದಾರೆ. ಅಂಡ್ ವಾಷಿಂಗ್ಟನ್ ಸುಂದರ್ಗಂತೂ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಮಾಡೋಕೆ ಅವಕಾಶ ಸಿಕ್ಕಿದೆ. ಹೀಗೆ ಹೊಸ ಪ್ರಯೋಗದೊಂದಿಗೆ ಫೀಲ್ಡ್ಗಿಳಿದಿರುವಂತಹ ಭಾರತ ತಂಡ ಮೊದಲ ದಿನವೇ ಎದುರಾಳಿಗಳ ನೀರಿಳಿಸಿದೆ. ಟಾಸ್ ಸೋತು ಬೌಲಿಂಗ್ ಇಳಿದ ಭಾರತ ಇಡೀ ದಿನ ಪ್ರಾಬಲ್ಯ ಮೆರೆದಿದೆ. ಟಾಸ್ ಗೆದ್ದ ಬೌಮಾಗೆ ಬೌಲಿಂಗ್ ನಲ್ಲಿ ಬೆವರಿಳಿಸಿದ ಬುಮ್ರಾ. ಇನ್ನು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತ ಸೌತ್ ಆಫ್ರಿಕಾ ಪರ ಏಡಮ್ ಮಾರ್ಕ್ರಮ್ ಹಾಗೆ ರಿಯಾನ್ ರಿಕಲ್ಟನ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದ್ರು. ಅಂಡ್ ಇಬ್ಬರ ಪಾರ್ಟ್ನರ್ಶಿಪ್ ಕೂಡ ತುಂಬಾನೇ ಚೆನ್ನಾಗಿತ್ತು. 57 ರನ್ಗಳವರೆಗೆ ಅದ್ಭುತವಾಗಿ ಆಟವಾಡಿದ್ರು. ಆದರೆ 23 ರನ್ ಗಳಿಸಿದ್ದ ರಿಯಾನ್ ರಿಕಲ್ಟನ್ ಬುಮ್ರಾ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿದ್ರು. ಅಲ್ಲಿಂದ ಶುರುವಾದಂತ ಪೆವಿಲಿಯನ್ ಪರೇಡ್ ಆಲ್ ಔಟ್ ಆಗೋವರೆಗೂ ಕೂಡ ನಿಲ್ಲೇ ಇಲ್ಲ. ಹಾಗೆ ನೆಕ್ಸ್ಟ್ ಆಡಮ್ ಮಾರ್ಕ್ರಮ್ 31 ರನ್ ಗಳಿಸಿ ಔಟ್ ಆಗ್ತಾರೆ. ಇಬ್ಬರು ಓಪನರ್ಗಳ ವಿಕೆಟ್ ತೆಗೆದ ಬುಮ್ರಾ ಬೌಮಾ ಪಡೆಯ ಬೆನ್ನೆಲುಬನ್ನೇ ಮುರಿದ್ರು. ಇನ್ನು ನಾಯಕ ಬೌಮಾ 3 ರನ್ಗಳಿಗೆ ಸುಸ್ತಾದ್ರು. ಫಸ್ಟ್ ಸೆಷನ್ ನಲ್ಲಿ 71 ರನ್ ಗಳಿಸಿ 3 ವಿಕೆಟ್ ಅನ್ನ ಕಳ್ಕೊಂಡಿತ್ತು. ಅಂಡ್ ಲಂಚ್ ಬ್ರೇಕ್ ಆದ್ಮೇಲೆ ಕಂಬ್ಯಾಕ್ ಮಾಡೋಕ್ಕೂ ಕೂಡ ಸಾಧ್ಯನೇ ಆಗಲಿಲ್ಲ. ಎರಡನೇ ಸೆಷನ್ ನಲ್ಲಿ 5 ವಿಕೆಟ್ಗಳು ಉರುಳಿಸಿದ್ದು. ಟೀ ಬ್ರೇಕ್ ವೇಳೆಗೆ 8 ವಿಕೆಟ್ ಕಳ್ಕೊಂಡ ಸೌತ್ ಆಫ್ರಿಕಾ ತಂಡ 154 ರನ್ಗಳನ್ನ ಕಲೆ ಹಾಕಿತ್ತು. ಇನ್ನು ಟೀ ಬ್ರೇಕ್ ಮುಗಿಸಿ ವಾಪಸ್ ಬಂದ್ರೂ ಕೂಡ ರಿಕವರ್ ಆಗ್ಲೇ ಇಲ್ಲ. ಆನಂತರ ಜಸ್ಟ್ 5 ರನ್ ಗಳಿಸುವಷ್ಟರಲ್ಲೇ 2 ವಿಕೆಟ್ ಕೂಡ ಪತನ ಆದವು. ಸೊ 159 ರನ್ ಗಳಿಸಿದಂತ ಸೌತ್ ಆಫ್ರಿಕಾ ತಂಡ ಆಲ್ ಔಟ್ ಆಯ್ತು. 27 ರನ್ ನೀಡಿ 5 ವಿಕೆಟ್ ಕಿತ್ತ ಜಸ್ಪ್ರೀತ್ ಬುಮ್ರಾ. ಆಕ್ಚುಲಿ ಇವತ್ತಿನ ಮ್ಯಾಚ್ ಅಲ್ಲಿ ಹೈಲೈಟ್ ಆಗಿದ್ದು ಅಂದ್ರೆ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಖದರ್. ಭಾರತದಲ್ಲಿ ಭೂಮಾಸ್ತ್ರ ಇದ್ದಾಗ ಎದುರಾಳಿಗಳ ಎದೆ ನಡುಗೋದು ಪಕ್ಕ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಭಾರತ ಪರ 14 ಓವರ್ಗಳನ್ನ ಬೌಲ್ ಮಾಡಿದಂತ ಜಸ್ಪ್ರೀತ್ ಬುಮ್ರಾ ಜಸ್ಟ್ 27 ರನ್ಗಳನ್ನ ಮಾತ್ರ ನೀಡಿದ್ರು. ಇದರಲ್ಲಿ 5 ಮೇಡನ್ ಓವರ್ ಸಹ ಇದ್ವು. ಅಂದ್ರೆ 5 ಓವರ್ಗಳಲ್ಲಿ ಯಾವುದೇ ರನ್ಸ್ ಕೊಟ್ಟಿರಲಿಲ್ಲ. 1.93 ಎಕಾನಮಿಯಲ್ಲಿ ರನ್ಸ್ ನೀಡಿದಂತ ಬುಮ್ರಾ 5 ವಿಕೆಟ್ಗಳನ್ನ ತೆಗೆದು ಹರಿಣಗಳ ಪಡೆಯನ್ನ ಧೂಳಿಪಟ ಮಾಡಿದ್ರು. ಹಾಗೆ ತಮ್ಮ ಬೌಲಿಂಗ್ ಕರಿಯರ್ ನಲ್ಲಿ ಮತ್ತೊಂದು 5 ವಿಕೆಟ್ಗಳ ದಾಖಲೆಯನ್ನ ಬರ್ಕೊಂಡ್ರು. ಇನ್ನು ಉಳಿದಂತೆ ಮೊಹಮ್ಮದ್ ಸಿರಾಜ್ 2 ವಿಕೆಟ್, ಹಾಗೆ ಅಕ್ಷರ್ ಪಟೇಲ್ 1, ಇನ್ನು ಕುಲ್ದೀಪ್ ಯಾದವ್ 2 ವಿಕೆಟ್ಗಳನ್ನ ಪಡೆದು ಸೌತ್ ಆಫ್ರಿಕಾವನ್ನ ಆಲ್ ಔಟ್ ಮಾಡುವಲ್ಲಿ ಯಶಸ್ವಿಯಾದ್ರು. ಬ್ಯಾಟಿಂಗ್ ಶುರು ಮಾಡಿದ ಭಾರತಕ್ಕೆ ಆರಂಭದಲ್ಲೇ ಆಘಾತ. ಇನ್ನು ಸೌತ್ ಆಫ್ರಿಕಾದ ಸಾಧಾರಣ ಮೊತ್ತಕ್ಕೆ ಆಲ್ ಔಟ್ ಆಗಿದ್ರು ಕೂಡ ಇನ್ನಿಂಗ್ಸ್ ಅನ್ನ ಆರಂಭ ಮಾಡಿದಂತ ಭಾರತ ಪರ ಯಶಸ್ವಿ ಜೈಸ್ವಾಲ್ ಮತ್ತು KL ರಾಹುಲ್ ಓಪನರ್ಸ್ ಆಗಿ ಕ್ರೀಸ್ಗೆ ಬರ್ತಾರೆ. ಈ ಇಬ್ಬರ ಜೋಡಿ ಸಾಕಷ್ಟು ಪಂದ್ಯಗಳಲ್ಲಿ ಭದ್ರ ಬುನಾದಿಯನ್ನೇ ಹಾಕಿಕೊಟ್ಟಿದೆ ಭಾರತಕ್ಕೆ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಈ ಜೊತೆಯಾಟ ಹೆಚ್ಚು ಹೊತ್ತು ನಡಿಲೇ ಇಲ್ಲ. ತಂಡದ ಮೊತ್ತ 18 ಆಗಿದ್ದಾಗ ಯಶಸ್ವಿ ಜೈಸ್ವಾಲ್ ವಿಕೆಟ್ ಒಪ್ಪಿಸ್ತಾರೆ. ಮಾರ್ಕೋ ಜಾನ್ಸನ್ ಅವರ ಬೌಲಿಂಗ್ ನಲ್ಲಿ ಜೈಸ್ವಾಲ್ ಬೋಲ್ಡ್ ಆಗ್ತಾರೆ. ಅದು ಕೂಡ ಕಟ್ ಶಾಟ್ ಆಡೋಕ್ ಹೋಗಿ ಇನ್ಸೈಡ್ ಎಡ್ಜ್ ಆಗಿ ಬೋಲ್ಡ್ ಆಗಿ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಅಂಡ್ ನೆಕ್ಸ್ಟ್ ಅಚ್ಚರಿ ಎನ್ನುವಂತೆ ವಾಷಿಂಗ್ಟನ್ ಸುಂದರ್ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ. ಆಕ್ಚುಲಿ ಹಿಂದಿನ ಪಂದ್ಯಗಳಲ್ಲಿ ನಂಬರ್ 3 ನಲ್ಲಿ ಸಾಯಿ ಸುದರ್ಶನ್ ಆಡ್ತಾ ಇದ್ರು. ಬಟ್ ಈ ಪಂದ್ಯಕ್ಕೆ ಅವರನ್ನ ಪ್ಲೇಯಿಂಗ್ 11 ಇಂದ ಕೈ ಬಿಟ್ಟಿರೋದ್ರಿಂದ ವಾಷಿಂಗ್ಟನ್ ಸುಂದರ್ ಅನ್ನ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ಗೆ ಕಳಿಸಿದ್ದಾರೆ. ಸುಂದರ್ ಹಾಗೆ ರಾಹುಲ್ ಜೊತೆ ಆಟ ತುಂಬಾನೇ ಪೇಷನ್ಸ್ ಇಂದ ಸಾಗಿತ್ತು. ರಾಹುಲ್ ಅಂತೂ ತುಂಬಾನೇ ಕ್ಯಾಲ್ಕುಲೇಟಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸೊ ದಿನದಾಟದ ಅಂತ್ಯಕ್ಕೆ ಭಾರತ 1 ವಿಕೆಟ್ ನಷ್ಟಕ್ಕೆ 37 ರನ್ಸ್ ಕಲೆ ಹಾಕಿದೆ. KL ರಾಹುಲ್ 13 ರನ್ ಹಾಗೆ ವಾಷಿಂಗ್ಟನ್ ಸುಂದರ್ 6 ರನ್ಗಳೊಂದಿಗೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಇನ್ನು ಮೊದಲ ದಿನದಾಟದಲ್ಲೇ ಭಾರತಕ್ಕೆ ಏನೆಲ್ಲ ಪ್ಲಸ್ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಮೊದಲ ದಿನದಾಟದಲ್ಲಿ ಭಾರತ ಈ ಮಟ್ಟಿಗಿನ ಡಾಮಿನೇಟ್ ಮಾಡೋಕೆ ಪ್ರಮುಖ ಕಾರಣ ಅಂದ್ರೆ ಟಾಸ್ ಸೋತ್ರು ಕೂಡ ಬೌಲಿಂಗ್ ಮಾಡುವಂತ ಅವಕಾಶ ಸಿಕ್ಕಿದ್ದು. ಆಕ್ಚುಲಿ ಆಲ್ಮೋಸ್ಟ್ ಪಂದ್ಯಗಳಲ್ಲಿ ಟಾಸ್ ಗೆದ್ದಂತ ತಂಡ ಬಹುತೇಕ ಪಂದ್ಯಗಳಲ್ಲಿ ಚೇಸಿಂಗ್ ಮಾಡೋದನ್ನ ಚೂಸ್ ಮಾಡಿಕೊಳ್ತಾರೆ. ಬಟ್ ಇವತ್ತಿನ ಮ್ಯಾಚ್ ಅಲ್ಲಿ ಟೆಂಬಾ ಬೌಮಾ ಟಾಸ್ ಗೆದ್ರು ಕೂಡ ಅವರು ಬ್ಯಾಟಿಂಗ್ ಬರೋದಾಗಿ ನಿರ್ಧಾರವನ್ನ ಮಾಡ್ತಾರೆ. ಹೀಗಾಗಿ ಸೌತ್ ಆಫ್ರಿಕಾ ತಂಡ ಬ್ಯಾಟಿಂಗ್ ಅನ್ನ ಆರಂಭ ಮಾಡುತ್ತೆ. ಹೀಗಾಗಿ ಬೌಲಿಂಗ್ಗೆ ಅವಕಾಶ ಪಡೆದಂತ ಭಾರತ ಬೌಲಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದೆ. ಅದರಲ್ಲೂ ಕೂಡ ಜಸ್ಪ್ರೀತ್ ಬುಮ್ರಾ ಅವರ ಸ್ಪೆಲ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಹೀಗಾಗಿ ಟಾಸ್ ಸೋತ್ರು ಕೂಡ ಭಾರತಕ್ಕೆ ಬೌಲಿಂಗ್ ಮಾಡುವಂತ ಅವಕಾಶ ಸಿಕ್ಕಿದ್ದು ಪ್ಲಸ್ ಆಯಿತು.
ಅಂಡ್ ಸೌತ್ ಆಫ್ರಿಕಾ ಆಟಗಾರರ ಪೆವಿಲಿಯನ್ ಪರೇಡ್ ಭಾರತಕ್ಕೆ ಮತ್ತೊಂದು ಅಡ್ವಾಂಟೇಜ್ ಆಗಿದೆ. ಸೌತ್ ಆಫ್ರಿಕಾ ಪರ ಯಾವುದೇ ಬ್ಯಾಟರ್ ಕೂಡ ಬಿಗ್ ಪಾರ್ಟ್ನರ್ಶಿಪ್ ಬರೋಕೆ ಬಿಡ್ಲೇ ಇಲ್ಲ. ಸೊ ಸೌತ್ ಆಫ್ರಿಕಾ ಪರ ಪೆವಿಲಿಯನ್ ಪರೇಡ್ ಹೇಗಿತ್ತು ಅಂತಂದ್ರೆ ಒಬ್ಬರಿಂದ ಹೋಗ್ತಾನೆ ಇದ್ರು. ಒಂದೊಂದು ಸೆಷನ್ಗೂ ಕೂಡ ಅವ್ರ ವಿಕೆಟ್ಗಳು ಬೀಳ್ತಾನೆ ಇತ್ತು. ಫಸ್ಟ್ ಸೆಷನ್ ಅಲ್ಲೇ 3 ವಿಕೆಟ್ ಅನ್ನ ಕಳ್ಕೊಳ್ಳುತ್ತೆ ಸೌತ್ ಆಫ್ರಿಕಾ ತಂಡ. ಹಾಗೆ ಸೆಕೆಂಡ್ ಸೆಷನ್ ನಲ್ಲಿ 5 ವಿಕೆಟ್ಗಳು. ಇನ್ನು 3ನೇ ಸೆಷನ್ ಆರಂಭವಾಗಿ ಸ್ವಲ್ಪ ಹೊತ್ತಿನಲ್ಲಿ 2 ವಿಕೆಟ್ಗಳು. ಸೊ ಹೀಗೆ ಆಟಗಾರರ ಪೆವಿಲಿಯನ್ ಪರೇಡ್ ನಡೆದಿದ್ದು ಕೂಡ ಭಾರತಕ್ಕೆ ಪ್ಲಸ್ ಆಯಿತು. ಈ ಪರೇಡ್ ಅನ್ನ ನಡೆಸೋಕೆ ಪ್ರಮುಖ ಕಾರಣ ಭಾರತೀಯ ಬೌಲರ್ಗಳ ಅದ್ಭುತ ಪ್ರದರ್ಶನ. ಸೊ ಸೌತ್ ಆಫ್ರಿಕಾ ಆಟಗಾರರ ಪೆವಿಲಿಯನ್ ಪರೇಡ್ ನಡೆಸಿದಂತ ಭಾರತ ಇಡೀ ದಿನ ಅಂದ್ರೆ 2 ಸೆಷನ್ ಸ್ಟಾರ್ಟ್ ಆಗಿ 2 ಸೆಷನ್ಗಳು ಹಾಗೆ ಇನ್ನೊಂದು ಸೆಷನ್ ಸ್ಟಾರ್ಟಿಂಗ್ ನಲ್ಲೇ ಕಂಪ್ಲೀಟ್ ಆಗಿ ಪಂದ್ಯವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತು. ಅಂಡ್ ಬಿಗ್ ಪಾರ್ಟ್ನರ್ಶಿಪ್ ಬರೋಕ್ ಮುಂಚೆನೆ ಬ್ರೇಕ್ ಮಾಡ್ತಾ ಇದ್ದದ್ದು. ಎಸ್, ಇದು ಮೇನ್ ಅಡ್ವಾಂಟೇಜ್ ಆಯ್ತು ಭಾರತಕ್ಕೆ. ಸೌತ್ ಆಫ್ರಿಕಾ ತಂಡದ ಯಾವುದೇ ಜೋಡಿ ಕೂಡ ಇಬ್ಬರ ನಡುವೆ ಉತ್ತಮ ಜೊತೆ ಆಟ ಬರೋಕೆ ಭಾರತದ ಬೌಲರ್ಗಳು ಬಿಡ್ಲೇ ಇಲ್ಲ. ಫಸ್ಟ್ ಏನು ವಿಕೆಟ್ ಬೀಳುವಾಗ 57 ವಿಕೆಟ್ ಬರುತ್ತೆ ಫಸ್ಟ್ ಪಾರ್ಟ್ನರ್ಶಿಪ್. ಅಲ್ಲಿಂದ ಆಚೆಗೆ ಯಾವುದೇ ಆಟಗಾರರು ಕೂಡ ಉತ್ತಮ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡೋಕೆ ಸಾಧ್ಯನೇ ಆಗಲಿಲ್ಲ. ಅದು ಅಲ್ಲದೆ 31 ರನ್ ಗಳಿಸಿದ್ದೇ ಹೈಯೆಸ್ಟ್ ಆಯಿತು ಏಡಮ್ ಮಾರ್ಕ್ರಮ್ ಅವರು. ಅದು ಬಿಟ್ಟರೆ ಉಳಿದ ಯಾವುದೇ ಆಟಗಾರ ಕೂಡ 30+ ರನ್ಸ್ ಹೊಡೆಯೋಕ್ಕೂ ಕೂಡ ಭಾರತದ ಬೌಲರ್ಗಳು ಬಿಡ್ಲೇ ಇಲ್ಲ. ಸೊ ಇದು ಎಲ್ಲ ಒಂದ್ ಕಡೆ ಭಾರತಕ್ಕೆ ಅಡ್ವಾಂಟೇಜ್ ಆಯಿತು. ಹಾಗೆ ಬಿಗ್ ಪಾರ್ಟ್ನರ್ಶಿಪ್ ಬರ್ದಲ್ಲೇ ಬೇಗ ವಿಕೆಟ್ ಕಳ್ಕೊಂಡಿದ್ದು ಸೌತ್ ಆಫ್ರಿಕಾ ಪಡೆಯ ಬ್ಯಾಟರ್ಗಳ ಅಲ್ಲಿ ಭಯವನ್ನ ಜಾಸ್ತಿ ಮಾಡಿತ್ತು. ಹೀಗಾಗಿ ಪ್ರೆಷರ್ಗೆ ಸಿಲುಕಿದಂತ ಆಫ್ರಿಕಾ ಪಡೆಯ ಬ್ಯಾಟರ್ಗಳು ಬೇಗ ವಿಕೆಟ್ ಅನ್ನು ಒಪ್ಪಿಸಿದ್ರು. ಸೊ ಇದು ಒಂದು ಭಾರತಕ್ಕೆ ಮೇನ್ ಆಗಿ ಅಸ್ತ್ರವಾಯಿತು. ಅಂಡ್ ಜಸ್ಪ್ರೀತ್ ಬುಮ್ರಾ ಅವರ ಅದ್ಭುತ ಬೌಲಿಂಗ್ ಅಂತೂ ಭಾರತಕ್ಕೆ ಪ್ಲಸ್ ಆಗಿದ್ದಂತೂ ಇಲ್ಲಿ ಒಪ್ಕೊಳ್ಳೇಬೇಕು. ಎಸ್, ಇವತ್ತಿನ ಮ್ಯಾಚ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಅಂತೂ 1 ಮ್ಯಾನ್ ಶೋ ತರ ಆರ್ಭಟಿಸಿದ್ರು. ಬೌಲಿಂಗ್ ಹೇಳಿದಂತ ಭಾರತ ಪರ ಫಸ್ಟ್ ಸೆಷನ್ ನಲ್ಲೇ ಓಪನರ್ ಗಳನ್ನ ಪೆವಿಲಿಯನ್ಗೆ ಕಳಿಸಿದಂತ ಜಸ್ಪ್ರೀತ್ ಬುಮ್ರಾ ಆ ಬಳಿಕ ಕೂಡ ಕಂಪ್ಲೀಟ್ ಆಗಿ ಡಾಮಿನೇಷನ್ ಅನ್ನ ಮಾಡಿದ್ರು ಬೌಲಿಂಗ್ ನಲ್ಲಿ. ಅಟ್ಲೀಸ್ಟ್ ಬೌಲಿಂಗ್ ಬಂದಿಲ್ಲ ಅಂತಂದ್ರೂ ಕೂಡ ಅವರಲ್ಲಿ ರನ್ಸ್ ಅಂತೂ ಕೊಟ್ಟೇ ಇಲ್ಲ. ಸೊ ಫಸ್ಟ್ ಸೆಷನ್ ಅಲ್ಲಿ ವಿಕೆಟ್ ಗಳನ್ನ ತೆಕ್ಕೊಟ್ಟಂತ ಬುಮ್ರಾ ನೆಕ್ಸ್ಟ್ ಸೆಷನ್ಗಳಲ್ಲೂ ಕೂಡ ವಿಕೆಟ್ ಅನ್ನ ಕಂಟಿನ್ಯೂಸ್ ಆಗಿ ತೆಗಿತಾನೆ ಹೋದ್ರು. ಹೀಗಾಗಿ ಅದು ಅಲ್ಲದೆ ಇವತ್ತಿನ ಮ್ಯಾಚ್ ಅಲ್ಲಿ 5 ವಿಕೆಟ್ ಗಳನ್ನ ತೆಗೆದಿದ್ದಾರೆ ಜಸ್ಪ್ರೀತ್ ಬುಮ್ರಾ. ಅವರ ಬೌಲಿಂಗ್ ದಾಳಿಗೆ ಸೌತ್ ಆಫ್ರಿಕಾ ತಂಡ ಅಕ್ಷರಶಃ ತತ್ತರಿಸಿ ಹೋಯಿತು. ಸೊ ರನ್ಸ್ ಕೂಡ ಬರಲಿಲ್ಲ, ವಿಕೆಟ್ ಕೂಡ ಬೀಳ್ತಾನೆ ಇದ್ವು. ಹೀಗಾಗಿ ಬೇಗನೆ ಆಲ್ಔಟ್ ಆಗೋಕೆ ಕಾರಣ ಆಯಿತು. ಅಂಡ್ ಮೊದಲ ಸೆಷನ್ಸ್ ಇಂದಲೇ ರನ್ಸ್ ಅನ್ನ ಕಂಟ್ರೋಲ್ ಮಾಡಿತ್ತು. ಹೌದು, ಭಾರತದ ಪರ ಬೌಲರ್ಗಳು ಸೌತ್ ಆಫ್ರಿಕಾ ತಂಡವನ್ನ ಯಾವ ಮಟ್ಟಿಗೆ ಕಾಡಿದ್ರು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಮೊದಲ ಸೆಷನ್ ಇಂದಲೇ ಕಂಪ್ಲೀಟ್ ಆದಂತ ಪಾರುಪತ್ಯವನ್ನ ಮೆರೆಯೋಕೆ ಶುರು ಮಾಡಿದ್ರು. ಅಲ್ಲಿಂದ ಸೌತ್ ಆಫ್ರಿಕಾ ತಂಡ ಚೇತರಿಸ್ಕೊಳ್ಳೇ ಇಲ್ಲ. ಹಾಗೆ ಅಲ್ಲಿ ಯಾವ ಬಿಗ್ ಪಾರ್ಟ್ನರ್ಶಿಪ್ ಕೂಡ ಬರಲಿಲ್ಲ. ಯಾರು ಕೂಡ ಇಂಡಿವಿಜುವಲ್ ಆಗಿ ಹೈಯೆಸ್ಟ್ ಸ್ಕೋರ್ ಕೂಡ ಬಂದಿಲ್ಲ. ಸೊ ಇಲ್ಲಿ ಲೆಕ್ಕ ಹಾಕಿ ನೀವು ಅಲ್ಲಿನ ಬ್ಯಾಟರ್ಗಳಿಂದ ಒಬ್ಬರು ಕೂಡ 50 ರನ್ಸ್ ಕೂಡ ಬಂದಿಲ್ಲ. ಇಂಡಿವಿಜುವಲ್ ಆಗಿ ಅರ್ಧ ಶತಕ ಕೂಡ ಗಳಿಸೋಕೆ ಸಾಧ್ಯವಾಗಲಿಲ್ಲ. ಆ ಮಟ್ಟಿಗೆ ಟೀಮ್ ಇಂಡಿಯಾ ಬೌಲರ್ಗಳು ಅಕ್ಷರಶಃ ಅವರನ್ನ ಕಾಡಿದ್ರು. ಹಾಗೆ ವಿಕೆಟ್ಗಳನ್ನ ತೆಗೆಯೋದ್ರ ಜೊತೆಗೆ ಕಂಪ್ಲೀಟ್ ಆಗಿ ಪಂದ್ಯವನ್ನ ಭಾರತ ಕಡೆ ಮೊದಲ ಇನ್ನಿಂಗ್ಸ್ ನಲ್ಲಿ ತಿರುಗುವಂತೆ ಮಾಡಿದ್ದಾರೆ. ಸೊ ಹೀಗೆ ಫಸ್ಟ್ ಸೆಷನ್ ಇಂದ ದಿನದಾಟದ ಅಂತ್ಯದವರೆಗೂ ಕೂಡ ಭಾರತದ ಪರ ಅದ್ಭುತ ಪ್ರದರ್ಶನವೇ ಬಂದಿದೆ. ಸೌತ್ ಆಫ್ರಿಕಾ ಪರ ಇಬ್ಬರಷ್ಟೇ ಕ್ಯಾಚ್ ಔಟ್ ಆದ್ರು. ಇನ್ನು ಉಳಿದವರೆಲ್ಲ ಬೋಲ್ಡ್ LBW ಬಲೆಗೆ ಬಿದ್ದಿದ್ದಾರೆ. ಸೊ ಬೌಲಿಂಗ್ ನಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದಂತ ಭಾರತ ನೆಕ್ಸ್ಟ್ ಬ್ಯಾಟಿಂಗ್ ನಲ್ಲೂ ಕೂಡ ತಾಳ್ಮೆಯುತವಾಗಿ ಆಡ್ತಾ ಇದೆ. ಜೈಸ್ವಾಲ್ ಅವರ ವಿಕೆಟ್ ಬೇಗ ಬಿದ್ರೂ ಕೂಡ KL ರಾಹುಲ್ ಮತ್ತು ವಾಷಿಂಗ್ಟನ್ ಸುಂದರ್ ಜೋಡಿ ಸ್ಲೋ ಆಗಿ ಇನ್ನಿಂಗ್ಸ್ ಕಟ್ತಾ ಇದೆ. ಸೊ 2ನೇ ದಿನದಾಟದಲ್ಲಿ ಭಾರತದ ಬ್ಯಾಟಿಂಗ್ ಅಬ್ಬರ ನೋಡೋಕೆ ಫ್ಯಾನ್ಸ್ ಅಂತೂ ಫುಲ್ ಎಕ್ಸೈಟ್ ಆಗಿದ್ದಾರೆ. ಸೊ ಫಸ್ಟ್ ಡೇ ಫಸ್ಟ್ ಮ್ಯಾಚ್ ನ ನೀವು ಹೇಗೆ ಎಂಜಾಯ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.